ಕರ್ನಾಟಕದಲ್ಲಿ ಸರ್ಕಾರಿ ಬಸ್ ಪ್ರಯಾಣ ದರ ಏರಿಕೆ ಮಾಡೇ ಬಿಟ್ರು. 4 ರಸ್ತೆ ಸಾರಿಗೆ ಸಂಸ್ಥೆಗಳಲ್ಲಿ ಜನವರಿ 5ನೇ ತಾರೀಕಿನಿಂದಲೇ 15% ಹೆಚ್ಚಿಸಲಾಗಿದೆ. ಅಯ್ಯಯ್ಯೋ ಅನ್ನೋ ಅಷ್ಟರಲ್ಲೇ ಈಗ ನಮ್ಮ ಮೆಟ್ರೋ ದರ ಏರಿಕೆಯ ಪ್ರಸ್ತಾವನೆ ಇದೆಯಂತೆ. ಇದಕ್ಕೆ ಏನ್ ಹೇಳಬೇಕು ನೀವೇ ಹೇಳಿ. ನಿಜ, ಸದ್ಯದ ಮಾಹಿತಿ ಪ್ರಕಾರ ಇನ್ನೆರಡು ವಾರಗಳಲ್ಲಿ ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆಯಾಗುತ್ತೆ ಅನ್ನೋ ವರದಿಗಳಿವೆ. ಯಾಕಂದ್ರೆ 2017ರ ಬಳಿಕ ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಿಲ್ಲ. ಆದುದರಿಂದ ಈಗ ಪ್ರಯಾಣ ದರವನ್ನ ಏರಿಕೆ ಮಾಡೋಕೆ ಮುಂದಾಗಿದೆ. ಅದು ಎಷ್ಟು ಗೊತ್ತಾ? 40ರಿಂದ 45ರಷ್ಟಂತೆ. ಈಗಾಗಲೇ ನಮ್ಮ ಮೆಟ್ರೋ ರೈಲ್ವೆ ಕಾಯ್ದೆ 2002ರ ಸೆಕ್ಷನ್ 33 ಮತ್ತು 34ರ ಅಡಿಯಲ್ಲಿ ಕೇಂದ್ರ ಸರ್ಕಾರ ರಚಿಸಿದ BMRCL ದರ ನಿಗದಿ ಸಮಿತಿ ನಮ್ಮ ಮೆಟ್ರೋ ದರ ಏರಿಕೆ ಕುರಿತು ಈಗಾಗಲೇ ಶಿಫಾರಸನ್ನ ಸಲ್ಲಿಸಿದೆ. ಸಮಿತಿ ಶಿಫಾರಸು ಮಾಡಿರುವ ಮಾದರಿಯಲ್ಲಿ ದರ ಏರಿಕೆ ಮಾಡದಿದ್ದರೂ ಕೂಡ 15ರಿಂದ 20ರಷ್ಟು ದರವನ್ನಾದರೂ ಏರಿಕೆ ಮಾಡಬಹುದು ಅಂತ ಅಂದಾಜಿಸಲಾಗಿದೆ. ಇದಕ್ಕೆ ನೀವ್ ಏನ್ ಹೇಳ್ತೀರಿ?